ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ವೆಂಕಿ ಬಂಜಾರ ಯೂಟ್ಯೂಬ್ ಚಾನಲ್ಗೆ. ನಾವು ಇವತ್ತು ಹೊನ್ನಾವರದಲ್ಲಿರುವ ಶರಾವತಿ ನದಿಯ ಬ್ಯಾಕ್ ವಾಟರ್ ಬೋಟಿಂಗ್ಗೆ ಹೋಗುತ್ತಿದ್ದೇವೆ. ನಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ಇರುತ್ತದೆ ಎಂದು ನಾವು ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳ್ತೇನೆ. ಬನ್ನಿ ನೋಡೋಣ. ನಾವು ಬೆಳಗ್ಗೆ ಹೊರಟೆವು ಶರಾವತಿ ನದಿಯ ಬೋಟಿಂಗ್ ಮಾಡಲಿಕ್ಕೆ. ಏಕೆಂದರೆ ಬೆಳಗ್ಗಿನ ಸಮಯ ಬೋಟಿಂಗ್ ಮಾಡಲಿಕ್ಕೆ ಸೂಕ್ತವಾಗಿದೆ. ಬೆಳಿಗ್ಗೆ ಇಲ್ಲಿನ ದೃಶ್ಯ ಸುಂದರವಾಗಿದೆ. ತಂಪಾದ ಗಾಳಿ, ಹಕ್ಕಿಯ ಕೂಗು ಕೇಳಲಿಕ್ಕೆ ಚೆನ್ನಾಗಿದೆ. ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವ ಒಂದು ಸುಂದರವಾದ ಊರು. ಗೋಕರ್ಣದಿಂದ 50 ಕಿಲೋಮೀಟರ್, ಕುಮಟಾದಿಂದ 20 ಕಿಲೋಮೀಟರ್ ಮತ್ತು ಮುರುಡೇಶ್ವರದಿಂದ 26 ಕಿಲೋಮೀಟರ್ ದೂರದಲ್ಲಿದೆ. ₹100. ನಮ್ಮ ಬೋಟ್ ಸ್ಟಾರ್ಟ್ ಆಗುತ್ತಿದ್ದಂತೆ ನಾವು ಇಲ್ಲಿ ಸುಂದರವಾದ ದೃಶ್ಯವನ್ನು ನೋಡಬಹುದು. ಇಲ್ಲಿ ತೆಂಗಿನ ಮರಗಳು ಮತ್ತು ಮ್ಯಾಂಗ್ರೋವ್ಸ್ ಕಾಡುಗಳ ಸುಂದರ ದೃಶ್ಯವನ್ನು ನೋಡಲಿಕ್ಕೆ ನಮ್ಮ 2 ಕಣ್ಣು ಸಾಲದು. ರೈಲ್ವೆ ಬ್ರಿಡ್ಜ್ ಕೆಳಗಿಂದ ಹೋದರೆ ಏನೋ ಮನಸ್ಸಿಗೆ ಒಂದು ಥರ ಸಂತೋಷ. ಹೊನ್ನಾವರ ಊರು ಬಹಳ ಸುಂದರವಾಗಿದೆ. ಇಲ್ಲಿ ನಮಗೆ ಸುಂದರವಾದ ಬೀಚ್, ಮ್ಯಾಂಗ್ರೋವ್ಸ್ ಕಾಡುಗಳನ್ನು ನಾವು ಇಲ್ಲಿ ನೋಡಬಹುದು. ಇಲ್ಲಿನ ಮ್ಯಾಂಗ್ರೋವ್ ಕಾಡುಗಳು ಮತ್ತು ದಟ್ಟದಾದ ಹಸಿರು ಕೇರಳದ ಬ್ಯಾಕ್ ವಾಟರ್ ನೆನಪಿಸುತ್ತವೆ. ಆದ್ದರಿಂದ ಇದನ್ನು ಮಿನಿ ಕೇರಳ ಎಂದು ಕರೆಯಲಾಗುತ್ತದೆ. ಹೊನ್ನಾವರ ತಾಲೂಕಿನ ಶರಾವತಿ ಬ್ಯಾಕ್ ವಾಟರ್ ದೋಣಿ ವಿಹಾರವು ಪ್ರವಾಸಿಗರಿಗೆ ಅತ್ಯಂತ ಆಕರ್ಷಕ ತಾಣವಾಗಿದೆ. ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆ. ಶರಾವತಿ ನದಿಯು ಅರಬ್ಬಿ ಸಮುದ್ರವನ್ನು ಸೇರುವ ಜಾಗದಲ್ಲಿ ಈ ಸುಂದರ ಬ್ಯಾಕ್ ವಾಟರ್ ನಿರ್ಮಾಣವಾಗಿದೆ. ದೋಣಿ ವಿಹಾರವು ಸಾಮಾನ್ಯವಾಗಿ ಬೆಳಗ್ಗೆ 8 ರಿಂದ ಸಂಜೆ 6:30 ಲಭ್ಯವಿರುತ್ತದೆ. ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ವಿಹಾರ ಮಾಡುವುದು ಅತ್ಯುತ್ತಮ ಅನುಭವ ನೀಡುತ್ತದೆ. ಇಲ್ಲಿ ಒಂದು ಬೋಟಿನ ವೆಚ್ಚ 1200 ರಿಂದ 1500 ಇರುತ್ತದೆ. 6 ಜನ ಸೇರಿ ಶೇರ್ ಮಾಡಿಕೊಳ್ಳಬಹುದು. 2 ತಾಸು ನಾವು ಬೋಟಿಂಗ್ ಮಾಡಬಹುದು. ಇಲ್ಲಿ ಹೆಚ್ಚಾಗಿ ಪ್ರೀ ವೆಡ್ಡಿಂಗ್ ಶೂಟ್ಗಳನ್ನು ಇಲ್ಲಿಯೇ ಮಾಡಿಸುತ್ತಾರೆ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭೂಮಿಲಿ ನನ್ನ ಜನ್ಮ ದೊರಕಿದ್ದೆ ಪುಣ್ಯ. ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಎರಡೂ ಬದಿಯಲ್ಲಿ ದೊಡ್ಡ ದೊಡ್ಡ ಮ್ಯಾಂಗ್ರೋವ್ಸ್ ಮರಗಳು, ಅದರ ಮಧ್ಯೆ ಸಣ್ಣದಾದ ನೀರಿನ ದಾರಿ. ನಮ್ಮ ಬೋಟ್ ನಿಧಾನವಾಗಿ ಚಲಿಸುತ್ತಾ ಮುಂದಕ್ಕೆ ಹೋಗುತ್ತಿತ್ತು. ಇಲ್ಲಿ ನಾವು ಮ್ಯಾಂಗ್ರೋವ್ಸ್ ಗಿಡಗಳನ್ನು ಸಮೀಪದಿಂದ ನೋಡಬಹುದು. ಇಲ್ಲಿ ಬೇರೆ ತರಹದ ಲೋಕದ ಅನುಭವವನ್ನು ನಾವು ಇಲ್ಲಿ ಪಡೆಯಬಹುದು. ಎಲ್ಲರೂ ಪುರೋಹಿತ್ ಸರ್ಗೆ ಜೈ ಹೇಳ್ರಿ. ಹೇ ಗೈಸ್, ಪುರೋಹಿತ್ ಸರ್ಗೆ ಜೈ, ಪುರೋಹಿತ್ ಸರ್ಗೆ ಜೈ, ಪುರೋಹಿತ್ ಸರ್ಗೆ ಜೈ, ಪುರೋಹಿತ್ ಸರ್ಗೆ ಏನ್ ಎಲೆಕ್ಷನ್ ಇಲ್ಲಿ ನಿಂತವರ? ಹೌದು, ನಿಲ್ಸೋದೆ RCB ಗೆ ಜೈ.
ಹೊನ್ನಾವರ ಇದೊಂದು ಬೋಟಿಂಗ್ ಆಕ್ಟಿವಿಟಿ ಮಾತ್ರವಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಇಲ್ಲಿ ನಾವು ಬಹಳ ಜಾಗವನ್ನು ನೋಡಬಹುದು. ಸೂರ್ಯ ಬರದೆ ಕಮಲವೆಂದು ಹರಳದು, ಚಂದ್ರನಿರದೆ ತಾರೆ ಎಂದು ನಲಿಯದು. ಸೂರ್ಯ ಬರದೆ ಕಮಲವೆಂದು ಹರಳದು, ಚಂದ್ರನಿರದೆ ತಾರೆ ಎಂದು ನಲಿಯದು. ಒಲವು ಮೂಡದಿರಲು ಮನವು ಹರಳದು, ಮನವು ಹರಳದಿರಲು ಗೆಲುವು ಕಾಣದು. ಮನವು ಹರಳದಿರಲು ಗೆಲುವು ಕಾಣದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾವು ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಈಗ ನಾವು ಭಟ್ಟರ ಮನೆಗೆ ಟಿಫಿನ್ ಮಾಡಲಿಕ್ಕೆ ಬಂದಿದ್ದೇವೆ. ರಿವರ್ ಹೆಸರು ಅಂತ ಶರಾವತಿ ಬ್ಯಾಕ್ ವಾಟರ್ ಅಂತ. ರಿವರ್ ನೇಮ್ ಅಂದರೆ ಶರಾವತಿ ಬ್ಯಾಕ್ ವಾಟರ್ ಅಂತ. ಮೇಲ್ಗಡೆ ಡ್ಯಾಮ್ ಇದೆ, ಕೆಳಗಡೆ ಸಮುದ್ರ ಕನೆಕ್ಟ್ ಆಗುತ್ತೆ. ಎರಡು ನೀರು ಇದೆ, ಸ್ವೀಟು ಮತ್ತು ಸಾಲ್ಟು ಎರಡು ವಾಟರ್ನು ಕನೆಕ್ಟ್ ಆಗುತ್ತೆ. ಮಾರ್ನಿಂಗ್ ಟೈಮಲ್ಲಿ ಬಂದರೆ ಸನ್ರೈಸ್ ಎಲ್ಲ ನೋಡ್ಬೋದು, ಚೆನ್ನಾಗಿರುತ್ತೆ. ಸಂಜೆ 4 ಗಂಟೆ ನಂತರ ಅಂದರೆ ಎಲ್ಲ ಕೇರಳ ಎಲ್ಲ ನೋಡ್ಬೋದು. ಸನ್ಸೆಟ್ಟು ಸಿಗುತ್ತೆ, ನೋಡ್ಬೋದು. ಚೆನ್ನಾಗಿರುತ್ತೆ ಮಾರ್ನಿಂಗ್ ಮತ್ತು ನೈಟ್ ಟೈಮ್. ನೈಟ್ ಅಂದರೆ 4 ಗಂಟೆ ನಂತರ. ಫ್ರೆಂಡ್ಸ್, ಈಗ ನಾವೆಲ್ಲರೂ ಕೂಡ್ಲ ಬೀಚ್ಗೆ ಹೋಗ್ತಿದ್ದೀವಿ ಎಂಜಾಯ್ ಮಾಡೋದಕ್ಕೆ. ಫುಲ್ ಎಂಜಾಯ್, ಜಾಲಿ ಜಾಲಿ.
ಅಲ್ಲಿ ಹೋಗಿ ಒಂದೆರಡು ತಾಸು ನೀರಿನಲ್ಲಿ ಆಟ ಆಡಿ ಬರ್ತೀವಿ. ನೋಡಿ ಬೀಚ್ ಎಷ್ಟು ಸುಂದರವಾಗಿದೆ, ನೋಡಕ್ಕೆ ಮಜಾ ಬರ್ತದೆ. ನೋಡಿ ಫ್ರೆಂಡ್ಸ್, ಇದೇ ಕುಡ್ಲ ಬೀಚು. ತುಂಬಾ ಚೆನ್ನಾಗಿದೆ ಸ್ಪಾಟು. ಅಲ್ಲಿ ನೋಡಿ ಹೇಗಿದೆ, ಎಷ್ಟು ಜನ ಆಟ ಆಡ್ತಾ ಇದ್ದಾರೆ. ಬನ್ನಿ ಅಲ್ಲಿ ನಾವು ಹೋಗಿ ಬರೋಣ, ಬರ್ರಿ. ಓಕೆ, ಹೋಗಿ ಬರೋಣ ಅಲ್ಲಿ. ಕುಡ್ಲೆ ಬೀಚ್ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿರುವ ಒಂದು ಸುಂದರವಾದ ಮತ್ತು ಶಾಂತಿಯುತವಾದ ಕಡಲ ತೀರವಾಗಿದೆ. ಇದು ಬೆಟ್ಟಗಳಿಂದ ಸುತ್ತುವರೆದಿದ್ದು ಪ್ರವಾಸಿಗರಿಗೆ ವಿಶ್ರಾಂತಿ, ಸೂರ್ಯಾಸ್ತದ ನೋಟ ಮತ್ತು ಜಲ ಕ್ರೀಡೆಗಳಿಗೆ ಜನಪ್ರಿಯವಾಗಿದೆ. ಇಲ್ಲಿ ಈಜುವುದು, ಯೋಗ ಮತ್ತು ನಡಿಗೆಗೆ ಕುಡ್ಲೆ ಬೀಚ್ ಪ್ರಸಿದ್ಧಿ ಪಡೆದಿದೆ. ಬರ್ಬೇಕಾ? ಬಾ ದೋಸ್ತ, ನೀನು ಬರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಧನ್ಯವಾದಗಳು.